ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೋಮ್ ಮೇಡ್ ಗರಂ ಮಸಾಲ. ಫ್ರೆಂಡ್ಸ್, ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನು ಅಡುಗೆ ಮಾಡ್ತಾ ಇದ್ರೆ ಏನ್ರಿ ಹಾಕ್ತೀರಿ ಗರಂ ಮಸಾಲ, ಇಷ್ಟು ಸ್ಮೆಲ್ ಚೆನ್ನಾಗಿದೆ ಅಂತ ಕೇಳ್ತಾರೆ. ನಾನು ಇದರಲ್ಲಿ 18 ಐಟಮ್ ಮಿಕ್ಸ್ ಮಾಡಿ ಮಾಡ್ತೀನಿ. ಅದೇನೇನೋ ನೋಡೋಣ ಬನ್ನಿ. ಚಕ್ಕೆ 10 ಗ್ರಾಮ್ಸ್, ಲವಂಗ 8 ಗ್ರಾಮ್, ದೊಡ್ಡ ಇಲಾಯ್ಚಿ 3 ಗ್ರಾಮ್ಸಲ್ಲಿ 5 ಗ್ರಾಮ್ಸ್, ಅನಾಸ ಹೂವು ಗ್ರಾಮ್ಸಲ್ಲಿ 4 ಗ್ರಾಮ್, ಮೆಣಸು 5 ಗ್ರಾಮ್ಸ್, ಏಲಕ್ಕಿ 5 ಗ್ರಾಮ್ಸ್, ಜಾಪತ್ರೆ 3 ಗ್ರಾಮ್ಸ್, ಧನಿಯಾ 10 ಗ್ರಾಮ್ಸ್, ಜೀರಿಗೆ 5 ಗ್ರಾಮ್ಸ್, ಸೋಂಪು 5 ಗ್ರಾಮ್ಸ್, ಸಾಹಿ ಜೀರಾ 5 ಗ್ರಾಮ್ಸ್, ಬಿರಿಯಾನಿ ಎಲೆ 3, ಜಾಜಿಕಾಯಿ 4 ಗ್ರಾಮ್ಸ್, ಕಲ್ಲು ಹೂವು 3 ಗ್ರಾಮ್ಸ್, ಮರಾಠಿ ಮೊಗ್ಗು 5 ಗ್ರಾಮ್ಸ್, ಪನ್ನೀರ್ ರೋಸ್ ಪೆಟಲ್ಸ್ 5 ಫ್ಲವರ್ಸ್, ಬ್ಯಾಡಗೆ ಮೆಣಸಿನಕಾಯಿ 4 ಪೀಸ್, ಕಲ್ಲುಪ್ಪು ಸ್ವಲ್ಪ, ಕಸ್ತೂರಿ ಮೇಥಿ 2 ಗ್ರಾಮ್ಸ್. ಎಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಡೋಣ ಬನ್ನಿ. ಸ್ಟವ್ ಅಂಟಿಸ್ಕೊಡೋಣ. ಸಿಮ್ನಲ್ಲಿ ಇಟ್ಕೋಬೇಕು. ಚಿಕ್ಕದು ಬಾಣಲಿ ಇಟ್ಕೊಡೋಣ ಡ್ರೈ ರೋಸ್ಟ್ಗೆ. ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಹತ್ರನೇ ಇಟ್ಕೋಬೇಕು. ನೋಡಿ, ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಿದೆ. ಈಗ ನಾವು ಒಂದೊಂದು ಡ್ರೈ ರೋಸ್ಟ್ ಮಾಡ್ಕೊಡೋಣ. ಚಕ್ಕೆ, ನಿಮಗೆ ಬಿಸಿಲು ಇದ್ರೆ ಬಿಸಿಲಲ್ಲೇ ಇಟ್ಟು ನಾವು ಪೌಡರ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ಈ ತರ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು. ಲೈಟ್ ಆಗಿ, ತುಂಬಾ ಆಗ್ಬಾರ್ದು. ಆಗಿದೆ, ಇದನ್ನ ತೆಗೆಯೋಣ. ಲವಂಗ, ಆಗಿದೆ ಫ್ರೈ. ಇವಾಗ ತಗೋಬಿಡೋಣ. ದೊಡ್ಡ ಇಲಾಚಿ, ಸ್ಟಾರ್ ಫ್ಲೇವರ್, ಅನಾಸ ಹೂವು,
ಮರಾಠಿ ಮೊಗ್ಗು, ಫ್ರೈ ಆಗಿದೆ. ಮೆಣಸು, ಮೆಣಸಿನಲ್ಲೇ ಇಲಾಚಿ ಹಾಕೊಳ್ಳೋಣ. ಹೆಚ್ಚಿಗಾಗಿದೆ. ಧನಿಯಾ, ಬೆಚ್ಚಗೆ ಮಾತ್ರ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಇದರಲ್ಲಿ ತೇವಾಂಶ ಇರುತ್ತೆ. ಬಿಸಿಲಲ್ಲಿ ನೀವು ಇಟ್ಟರೆ ಹಾಗೆ ಡೈರೆಕ್ಟ್ ಆಗಿ ಪೌಡರ್ ಮಾಡ್ಕೋಬಹುದು ಎಲ್ಲಾ ಗರಂ ಮಸಾಲಾ ದಿನಸುಗಳು. ಜೀರಿಗೆ, ಸೋಂಪು, ಸಾಹಿ ಜೀರಾ, ಈ ಮೂರನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಚ್ಚಗಾಗಿದೆ. ಬ್ಯಾಡಗೆ ಮೆಣಸಿನ್ಕಾಯಿ, ಇದರಲ್ಲಿ ಬಿರಿಯಾನಿ ಎಲೆ, ಆಗಿದೆ, ಬಿಸಿ ಆಗಿದೆ. ಜಾಜಿಕಾಯಿ, ಕಲ್ಲು ಹೂವು, ಜಾಪತ್ರೆ. ಈ ಜಾಜಿಕಾಯಿ ಮತ್ತೆ ಜಾಪತ್ರೆ ಎರಡು ಒಂದೇ ಗಿಡದಲ್ಲಿ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಕಾಯಿ ಫ್ಲೇವರೇ ಬೇರೆ ಇರುತ್ತೆ, ಫ್ಲೇವರೇ ಬೇರೆ ಇರುತ್ತೆ. ಬಟ್ ಎರಡು ಒಂದೇ ಗಿಡದಲ್ಲೇ ಬರೋದು. ಈ ಜಾಪತ್ರೆ ಮತ್ತೆ ಈ ಜಾಜಿಕಾಯಿ ಎರಡು ಒಂದೇ ಗಿಡದಲ್ಲಿ ಬರೋದು. ಬಿಸಿ ಆಗಿದೆ. ಕಸ್ತೂರಿ ಮೇಥಿ, ಸುಮ್ಮನೆ ಹಾಗೆ ಅನ್ಬೇಕು, ಎತ್ಬಿಡ್ಬೇಕು, ಇದನ್ನೇ ಬೇಗ ಸೀದೋಗುತ್ತೆ. ಆಗಿದೆ. ಕಲ್ಲುಪ್ಪು ಸ್ವಲ್ಪ ಹೀಗೆ ಅನ್ಕೋಬೇಕು, ಅದರಲ್ಲೂ ತೇವಾಂಶ ಇರುತ್ತೆ ಫ್ರೆಂಡ್ಸ್. ನಾವು ಗರಂ ಮಸಾಲೆಗೆ ನಾವು ಹಾಕ್ತೀವಿ ಕಲ್ಲುಪ್ಪನೇ, ನಿಮ್ಗೆ ಬೇಕು ಅಂದ್ರೆ ಹಾಕಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಆಗಿದೆ. ಪನ್ನೀರ್ ರೋಸ್ ಪೆಟಲ್ಸ್ ಆಲ್ರೆಡಿ ಬಿಸಿಲಲ್ಲಿ ಒಣಗಿಸ್ಕೊಂಡಿರ್ತೀವಿ, ಇಲ್ಲಿ ಸುಮ್ಮನೆ ಫ್ರೈ ಮಾಡಬೇಕು 2 ಮಿನಿಟ್ಸ್. ಬೆಚ್ಚಗಾದ್ರೆ ಸಾಕು. ಬೆಚ್ಚಗಾಗಿದೆ ನೋಡಿ, ಗರಿ ಗರಿ ಅಂತ ಇದೆ, ಸಾಕು, ತೆಗೆದ್ಬಿಡೋಣ. ಎಲ್ಲ ಗರಂ ಮಸಾಲ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ. ಈ ಪನ್ನೀರ್ ರೋಸ್ ಹಾಕೋಷ್ಟಿಗೆ ಇನ್ನೂ ಕಲರ್ಫುಲ್ ಆಗುತ್ತೆ. ಎಲ್ಲ ಆಗಿದೆ ಇವಾಗ.
ನೋಡಿ ಫ್ರೆಂಡ್ಸ್, ಎಲ್ಲಾನು ಡ್ರೈ ರೋಸ್ಟ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಗರಿ ಗರಿಯುವಾಗ ಅಂತ ಇದೆ. ನೋಡಕ್ಕೂ ಎಷ್ಟು ಕಲರ್ಫುಲ್ ಆಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ಇದನ್ನೇ ಎಲ್ಲ ಮಿಕ್ಸಿಯಲ್ಲಿ ನುಣ್ಣಕ್ಕೆ ಪೌಡರ್ ಮಾಡ್ಕೊಡೋಣ ಬನ್ನಿ. ಎಲ್ಲದು ಈಗ ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಡೋಣ ಫ್ರೆಂಡ್ಸ್. ನೋಡಿ, ಈ ತರ ನಮ್ಮ ಮನೇಲಿ ಚಿಕ್ಕದಾಗಿ ನಾನು ಪೌಡರ್ ಮಾಡ್ಕೊಡೋಕ್ಕೆ ಒಂದು ಮಿಕ್ಸಿನ ಇಟ್ಕೊಂಡಿದ್ದೀನಿ. ಇದನ್ನ ಮೀಶೋ ಅಲ್ಲಿ ಸಿಕ್ಕತ್ತೆ ನೋಡಿ. ಆ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೋಬೇಕು. ಇದು ಅರ್ಧ ಅಡಿನೂ ಇಲ್ಲ ಮಿಕ್ಸಿ, ತುಂಬಾ ಚೆನ್ನಾಗಿ ಆಗುತ್ತೆ ಪೌಡರು ನೋಡಿ. ಎಲ್ಲಾನು ಹಾಕ್ಬಿಟ್ಟು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಈ ತರ ನೀವು ಮನೆಯಲ್ಲಿ ಹೋಮ್ ಮೇಡ್ ಗರಂ ಮಸಾಲೆನೆ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಗಂತೂ ಮನೆಯದ್ದು ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಎಷ್ಟು ಚಂದ ಬರ್ತಾ ಇದೆ ಅಂದ್ರೆ ಅಷ್ಟು ಚಂದ ಬರ್ತಾ ಇದೆ ನೋಡಿ. ನುಣ್ಣಕ್ಕಾಗಿದೆ. ಎಂತ ರೋಗ ಇದ್ರೂನು ಹೊಟ್ಟೋಗುತ್ತೆ ಫ್ರೆಂಡ್ಸ್ ಈ ಸ್ಮೆಲ್ಗೆ, ಆ ತರ ಇದೆ ನೋಡಿ. ಈ ಪೌಡರ್ನೇ ಎಲ್ಲ ಒಂದು ಹೇರ್ ಕಂಟೈನರ್ ಡಬ್ಬದಲ್ಲಿ ಹಾಕೊಂಡು ನೀಟಾಗಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ 3 ನಿಂದ 6 ತಿಂಗಳವರೆಗೂ, 1 ವರ್ಷವರೆಗೂ ನಾವು ಇಟ್ಕೋಬಹುದು. ನಾನು 3 ತಿಂಗಳಿಗೆ ಮಾತ್ರ ಮಾಡಿದ್ದೀನಿ. ಎವ್ರಿ 3 ಮಂತ್ಸ್ ಒನ್ಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.